ಇನ್ನು PUC ರಿಸಲ್ಟ್ ಸಾಕಷ್ಟು ಜನ ಈಗ ಬಹಳ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥ ಸಮಯ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇನ್ನೇನು ಕೆಲವೇ ಹೊತ್ತಲ್ಲಿ ಕೆಲವೇ ಕ್ಷಣದಲ್ಲಿ PUC ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ. ಎಲ್ಲರ ಎದೆಯಲ್ಲಿ ಢವಢವ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಏನಾಗುತ್ತೋ ಏನೋ 1:15 ನಿಮಗೆ ವೆಬ್ಸೈಟ್ನಲ್ಲಿ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಬಟ್ ಈಗ ಸುದ್ದಿಗೋಷ್ಠಿನಲ್ಲಿ ಹೈಲೈಟ್ಸ್ ಹೇಳ್ತಾರೆ ಅಷ್ಟೇ. ಎಷ್ಟು ಜನ ಎಕ್ಸಾಮ್ ಕಟ್ಟಿದ್ರು, ಎಷ್ಟು ಜನ ಪಾಸ್ ಆದರು, ಎಷ್ಟು ಪರ್ಸೆಂಟೇಜು, ವಿದ್ಯಾರ್ಥಿಗಳದ್ದೆಷ್ಟು, ವಿದ್ಯಾರ್ಥಿನಿಯರದೆಷ್ಟು, ಕಲಾ ವಿಭಾಗ ಏನು, ವಾಣಿಜ್ಯ ವಿಭಾಗ ಏನು, ವಿಜ್ಞಾನ ವಿಭಾಗ ಏನು ಎಲ್ಲ. ಓಕೆ, ಕಾಫಿನ ತಮಾಷೆಗೆ ಹೇಳ್ತೇನೆ, ಅದು ಕೊಡ್ತಾರೆ. ನಾನು ಸ್ಟಾರ್ಟ್ ಮಾಡ್ತಿದ್ದಂಗೆ ಕೊಡ್ತಾರೆ. ಇನ್ನು ಬಾಯ ಬಿಟ್ಟಿಲ್ಲ ನಾನು, ನಮ್ಗಿಂತ ಹಿಂಗೆ ಸ್ಪೀಡ್ ಆಗಿದ್ಬಿಟ್ರೆ ಅಲ್ಲ. ಓಕೆ, ಫಸ್ಟ್ ನಾನು ಓಕೆ ಎಲ್ಲರಿಗೂ ನೋಡಿ, ಎಲ್ಲರಿಗೂ ಕೊಟ್ಟು ಅಲ್ಲ ಕೊಡ್ತಾರೆ ಇವರೇ ನೋಡಿ ಎಲ್ಲರಿಗೂ ಮಧು ಬಂಗಾರಪ್ಪನವರು ಈಗಷ್ಟೇ ಸುದ್ದಿಗೋಷ್ಠಿಯಲ್ಲಿ ಕೂತಿದ್ದಾರೆ. ಈಗ ರಿಸಲ್ಟ್ ಅನೌನ್ಸ್ ಮಾಡುವಂತಹ ಸಮಯ. ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಲಾಗುತ್ತೆ PUC. ಹಾಗಾಗಿ ಬಹಳ ಕುತೂಹಲ ಅಷ್ಟೇ. ಯಾರ್ಯಾರು ಅಂದರೆ ಎಷ್ಟು ರಿಸಲ್ಟ್ ಬಂದಿದೆ ಈ ಸರ್ತಿ, ಎಷ್ಟು ಪರ್ಸೆಂಟೇಜ್ ರಿಸಲ್ಟ್ ಬಂದಿದೆ, ಎಷ್ಟು ಇಂಪ್ರೂವ್ ಆಗಿದೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಮತ್ತು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂದರೆ 1:30 ನಂತರ KARResults.nic.in ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ಈಗಷ್ಟೇ ಅವರು ಮಾತನಾಡ್ತಾ ಇದ್ದಾರೆ ಶಿಕ್ಷಣ ಸಚಿವರು. ಬಟ್ ರಿಮೆಂಬರ್, ರಿಸಲ್ಟ್ ಏನೇ ಆಗಲಿ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವನ ಈ ಸಂದರ್ಭದಲ್ಲಿ ಕೊಡ್ತಾ, ಅದ್ರ ಜೊತೆಗೆ ನಾನು ಫಸ್ಟು ಅದನ್ನೆಲ್ಲ ಮಾತಾಡ್ಬಿಡ್ತೀನಿ. ಅದಾದಮೇಲೆ ಪ್ರಶ್ನೆನ ಒನ್ ಬೈ ಒನ್ ಎಲ್ಲರೂ ಅಷ್ಟೇ ನೀವೇನೇನು ಹೇಳ್ತೀರಾ. ಯಾಕೆಂದರೆ ಕರೆಕ್ಟಾಗಿ 1:15 ಆನ್ಲೈನಲ್ಲಿ ಇದು ಹೋಗೋದ್ರಿಂದ, ಸೊ ಮಕ್ಕಳಿಗೆ ಅವೈಲಬಿಲಿಟಿ ಸಿಗೋದ್ರಿಂದ ಸ್ವಲ್ಪ ಅವರು ಗೊಂದಲ ಆಗೋದು ಬೇಡ ಅಂತ. ಯಾಕೆಂದರೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರ್ತದೆ. ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡ್ಕೊಳ್ಳ. ಯಾರು ನನ್ನ ಕಡೆ ನೋಡ್ತಾನೆ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ನಾನು ಬೆಳಪಟ್ಟು ಕೊಡೋಲ್ಲ. ಅಲ್ಲ, ಕೇಳ್ಕೊಳ್ತಾ ಇರ್ತೀರಾ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೇ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರ ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25 ಸ್ಟಾರ್ಟ್ ಆಗಿ 23/25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು. ಅದನ್ನೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಭಾಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಹೋದ ಸತಿ ಹಂಗೆ ಮಾಡಿರಲಿಲ್ಲ. ಹೋದ ಸತಿ ಯಾಕೆ ಮಾಡಿರಲಿಲ್ಲ ಅಂದರೆ, ಫಸ್ಟ್ ಟೈಮು ನಮ್ಮ ದೇಶದಲ್ಲೇ 2ನೇ ಪರೀಕ್ಷೆ ಮತ್ತು 3ನೇ ಪರೀಕ್ಷೆಯನ್ನು 10ನೇ ಕ್ಲಾಸ್ ಇರ್ಬೋದು, 10th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್, ಯಾಕೆಂದರೆ ನನ್ನ ಡಿಪಾರ್ಟ್ಮೆಂಟಿಗೆ ಬರೋದ್ರಿಂದ ನಾವು ಮಾಡ್ತಾ ಇದ್ವಿ. 12th ಸ್ಟ್ಯಾಂಡರ್ಡಿಗೆ ಅಂದರೆ PUC ಸೆಕೆಂಡ್ ಇಯರ್ PUCಗೆ ಲಾಸ್ಟ್ ಟೈಮು ಒಂದು ಎಕ್ಸಾಮ್ ಆದಮೇಲೆ ಇನ್ನೊಂದು ಎಕ್ಸಾಮ್ ಕೊಟ್ವಿ.
ಹೋದ ಸತಿ ಎಕ್ಸಾಮಿಗೆ 24 ಈ ಸತಿ 24/4ಕ್ಕೆ ನಾವು ಸೆಕೆಂಡ್ ಎಕ್ಸಾಮ್ ತಗೋತಾ ಇದ್ದೀವಿ. ಹೋದ ಸತಿ 29/4 ಮಾಡಿದ್ವಿ, ಅಂದ್ರೆ 5 ದಿವಸ ಪ್ರಿಪೋನ್ ಮಾಡಿದ್ವಿ. ಅದನ್ನ ಬಹಳ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮು ಈ ಸತಿ 24/4, ಹೋದ ಸತಿ 5 ದಿವಸ ಲೇಟ್ ಆಗಿದೆ, ಯಾಕೆಂದ್ರೆ ಪ್ರಿಪ್ರೇಷನ್ಗೆ ನಮಗೆ ಟೈಮ್ ಇದೆ. ಅದ್ರ ಥರ್ಡ್ ಒನ್ ನೋಡಿ ತುಂಬಾ ಚೆನ್ನಾಗಿದೆ, ಅದು 6ನೇದು 6th ಪಾಯಿಂಟು. ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ 24/6 ಮಾಡಿದ್ವಿ. ಈ ಸತಿ ಆಲ್ಮೋಸ್ಟ್ 18 ದಿವಸ ಮುಂಚೆನೆ ಮಾಡ್ತಾ ಇದ್ವಿ, 18-16 ದಿವಸ, ಅಂದ್ರೆ 9/6ಕ್ಕೆ ಪ್ರೀಪೋನ್ ಮಾಡಿದೀವಿ ಥರ್ಡ್ ಎಕ್ಸಾಮು. ಯಾಕೆಂದ್ರೆ ಇವಾಗಲೇ ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಅವರಿಗೆ ಎಕ್ಸಾಮ್ ತಗೊಳ್ಳೋದಕ್ಕೆ, ಮತ್ತೆ ಎಕ್ಸಾಮ್ ತಗೊಳ್ಳೋದಕ್ಕೆ, ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ. ಯಾರು ಪಾಸ್ ಆಗಿಲ್ಲ, ನಾವು ಯಾರನ್ನೂ ಫೇಲ್ ಅಂತ ಕರೆಯೋದಿಲ್ಲ ಇಲ್ಲಿ. ಈಗೇನೇ ನಮಗೆ ಯಾರು ಪಾಸ್ ಆಗಿಲ್ಲ ಅಂತ ಮಾತ್ರ ಹೇಳ್ತಾ ಇದೀವಿ ಹೊರತು, ಬಿಕಾಸ್ ಎಕ್ಸಾಮ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟ್ಲಿ ಆಸ್ ಫಾರ್ ಆಸ್ ಅವರ್ ಬೋರ್ಡ್ ಇಸ್ ಕನ್ಸರ್ನ್. ಇನ್ನು ಸೆಕೆಂಡ್ ಆಪ್ಷನ್ ಇದೆ, ಥರ್ಡ್ ಆಪ್ಷನ್ ಇದೆ, ಕೆಲವು ಇಂಪ್ರೂವ್ಮೆಂಟ್ ಇದೆ. ಸೊ ನೀವೇನು ಪರ್ಸೆಂಟೇಜ್ ನೋಡ್ತಿದ್ದೀರ ಕೆಳಗಡೆ, ಅದೆಲ್ಲ ತುಂಬ ಬದಲಾವಣೆ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಬಿಫೋರ್ ಐ ಸ್ಪೀಕ್, ಎಕೋ ಆಗ್ತಾ ಇದೆಯಾ? ಓಕೆ, ಎಲ್ಲ ಆಫ್ ಮಾಡೋದು ಓಕೆನಪ್ಪ? ಓಕೆ, ಬಿಫೋರ್ ಐ ಸ್ಪೀಕ್, ಲಾಸ್ಟ್ ಟೈಮು SSLCಗೆ ಮಾತ್ರ ನಾವು CC ಕ್ಯಾಮ್ರಾವನ್ನು ಅಂದರೆ ವೆಬ್ಕಾಸ್ಟಿಂಗಲ್ಲಿ ನಾವು ಎಕ್ಸಾಮಿನೇಷನ್ ಮಾಡಿದೆ. ಅಂದರೆ ಎಕ್ಸಾಮ್ ಪಾವಿತ್ರ್ಯತೆಯನ್ನು, ಸ್ಯಾಂಟಿಟಿ ಆಫ್ ಎಕ್ಸಾಮ್ನ ಕಾಪಾಡೋದಕ್ಕೆ ಕೆಲವು ನಾರ್ಮ್ಸ್ನ ಏನು ಮಾಡಿದ್ವಿ. ಲಾಸ್ಟ್ ಟೈಮು ವಿ ಹ್ಯಾಡ್ ನಾಟ್ ಡನ್ ಫಾರ್ PUC ಫಸ್ಟ್ ಎಕ್ಸಾಮ್. ಸೊ ಈ ಸತಿ PUCಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಲಾಸ್ಟ್ ಟೈಮು ಹೇಳಿದ್ರು, ಇಲ್ಲ ಇದು ಒಳ್ಳೆ ಪ್ರೋಸೆಸ್ಸು ಅಂತೇಳಿ, ಈ ಸತಿನೂ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ, ಒಳ್ಳೆಯದೇ. ಬಿಕಾಸ್ ನಮಗೇನಂದರೆ ನಮ್ಮ ಇಲಾಖೆಯಲ್ಲಿ ನಮಗೆ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಇತ್ತು, ನಮಗೆ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ ನಮ್ಮ ರಿಸಲ್ಟ್ಸು ಯಾವ ರೀತಿ ಇದೆ, ಯಾಕೆ ಬರ್ತಾ ಇದೆ, ಯಾಕೆ ಪಾಸ್ ಆಗಿದ್ದಾರೆ, ಯಾಕೆ ಫೇಲ್ ಆಗಿದೆ, ಅದು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. 10th ಸ್ಟ್ಯಾಂಡರ್ಡ್ದು ಈ ಸತಿ ಭಾಳ ಕಲಿಕೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ಬಜೆಟಲ್ಲಿ ನೀವು ನೋಡಿದ್ದೀರಿ. ಅದೇ ರೀತಿ ಈ ಸತಿನೂ ಕೂಡ ಕಲಿಕೆಗೆ ಭಾಳ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ನಾನು ಸ್ಟ್ರೈಟು ರಿಸಲ್ಟಿಗೆ ಬರ್ತೀನಿ. ಈ ಸತಿ 73.45% ಪಾಸ್ ಆಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ, ಸರ್ಕಾರಿ ಶಾಲೆ ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ದು ಅದು ಬೈಫರ್ಕೇಷನ್ಸ್ ಮುಂದೆ ನಿಮಗೆ ಕೊಟ್ಟಿದ್ದೀವಿ. ಅದು ನಾನು ಪ್ರಶ್ನೆ ನೀವು ಕೇಳಿದಾಗ ನಾನು ಉತ್ತರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ 57% ಇದೆ ಏನು ಪಾಸ್ ಆಗಿರ್ತಕ್ಕಂಥದ್ದು. ಅನುದಾನಿತ ಶಾಲೆಯಲ್ಲಿ ಅನುದಾನಿತ ಕಾಲೇಜಲ್ಲಿ 62%, ಅನುದಾನ ರಹಿತ 82%, BBMP ಲಿಮಿಟ್ಸಲ್ಲಿ 68%, ಪದವಿ ಪೂರ್ವ ಕಾಲೇಜ್ ಅಂತ ಹೇಳಿ ಏನು ಸಪ್ರೇಟ್ ಆಗಿರ್ತದೆ ಅದರಲ್ಲಿ 78%. ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಆಬ್ವಿಯಸ್ಲಿ ಇರ್ತದೆ, ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಡೈವರ್ಷನ್ ಇರೋದಿಲ್ಲ, ದೇ ಆಲ್ ಆರ್, ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ನಿಜ. ಯಾಕಂದರೆ ವಸತಿ ಶಾಲೆಗೆ ಯಾರನ್ನು ಬೇಕಾದ್ರೂ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ, ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಬರುತ್ತೆ. ಅವ್ರ ಮಕ್ಕಳಿಗೆ ಎಜುಕೇಷನ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರೂ ಕಾನ್ಸಂಟ್ರೇಟೆಡ್ ಇರ್ತದೆ. ಸೊ ನೀವು ನೋಡಿ ಡಿಫ್ರೆನ್ಸ್ ನೋಡಿದಾಗ ಪದವಿ ಪೂರ್ವ ಕಾಲೇಜಲ್ಲಿ 57% ಏನಿದೆ ಈ ಸಾಮಾನ್ಯ ಜನರಿಗೆ ತಗೊಳ್ಳೋದು. ಒಳ್ಳೆ ಕಾಲೇಜಸ್ನ ಕೆಲವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಮಗೆ ಬರ್ತಕ್ಕಂಥವ್ರು ಪಾಪ ಬಡವರು ಇರ್ತಾರೆ, ಭಾಳ ಕಷ್ಟ ಇರ್ತಕ್ಕಂಥವ್ರು, ಕೆಲವರು ಆರ್ಥಿಕವಾಗಿ ಅವ್ರದ್ದೇ ಆಗಿರ್ತಕ್ಕಂಥ, ಮತ್ತು ನಮ್ಮ ಲಿಮಿಟೇಷನಲ್ಲಿ ಬರ್ತಕ್ಕಂಥವ್ರು, ನಾವು ಅವ್ರನ್ನ ಮುಂದೆ ತರ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಾವು ಸರ್ಕಾರಿ ಇದರೊಳಗೆ ತಗೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ನಾವು. ಏನಂತ ಹೇಳಿದರೆ, ಈ ಪಾಸಿಂಗ್ ಆಗಿರೋರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 70-80% ಮೋರ್ ದೆನ್ 50% ಅಲ್ಲಿ ಪಾಸ್ ಆಗಿದ್ದಾರೆ. ಕರೆಕ್ಟ್ ಅಲ್ಲ? ಕರೆಕ್ಟ್ ಅಲ್ಲ, ಮೋರ್ ದೆನ್ 50%. ಇದು ಐ ಥಿಂಕ್ ಪೇಜ್ ನಂಬರ್ 4ಅಲ್ಲಿ, ಪೇಜ್ ನಂಬರ್ 4 ಕನ್ನಡ 4ಅಲ್ಲಿ ನೋಡಿ, ನಿಮಗೆ 4,68,000 ಮಕ್ಕಳು ಏನು ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆದವರು ಮೋರ್ ದೆನ್ 60%, ಮೋರ್ ದೆನ್ 50%. ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ, ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಾಲಿಸ್ ಮಾಡಿ ಯಾವ ರೀತಿ ನಾವು ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ, ಯಾಕೆಂದರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆಸ್ ಎಕ್ಸಾಂಪಲ್. ಇದನ್ನು ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಳೋದಕ್ಕೆ, ಅದು ಟೀಚರ್ ಶಾರ್ಟೇಜ್ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದಿರಲಿ,
ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡಬೇಕಂತ. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರತಕ್ಕಂಥದ್ದು ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮಗೂ ಚೆನ್ನಾಗಿ ಗೊತ್ತಿದೆ, ನಾನು ಹಂಗೆ ಹೇಳೋದಕ್ಕೆ ಹೋಗೋದಿಲ್ಲ, ಅನಿವಾರ್ಯವಾಗಿ ಹಿಂದೆಯಿಂದ ಬಂದುಬಿಟ್ಟಿದೆ ಅದು. ಆದರೆ ಈ ಸತಿ ನಾವು 5,000 ಕೋಟಿಯಲ್ಲಿ 1,250 ಕೋಟಿ 25% ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೋದ ವರ್ಷದಿಂದ, ಅಂದರೆ 2023 ಇಂಟ್ರಿಮ್ ಬಜೆಟ್ ನಮ್ದು ಏನು ಬಂತು ಪ್ಲಸ್ ಹೋದ ಸತಿ ಮತ್ತು ಈ ಸತಿದು ಎಲ್ಲ ಸೇರಿದಾಗ 25% KKRDB ಫಂಡ್ಸ್ನ ಕಂಪ್ಲೀಟ್ಲಿ ಎಜುಕೇಷನ್ಗೆ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕು, ಅದ್ರ ಜೊತೆಗೆ ಕಲಿಕೆಗೂ ಕೊಡಬೇಕು. ಕಲಿಕೆಗೂ ಕೂಡ ಕೊಡ್ತಾ ಇದ್ದಾರೆ. ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಕಲಿಕೆ ಕೊಡೋದಕ್ಕೆ ಟೀಚರ್ಸ್ ಇರ್ಬೋದು, ಫೆಸಿಲಿಟೀಸ್ ಕೊಡೋದ್ರ ಜೊತೆಗೆ ಅವರು ಕೂಡ ಕೊಡಬೇಕು ಅಂತ ಹೇಳಿ, ಇನ್ಫ್ಯಾಕ್ಟ್ 25% ಅಲ್ಲ, ಐ ಥಿಂಕ್ ಇಟ್ ಮೈಟ್ ಹ್ಯಾವ್ ಗಾನ್ ಟು 37-38%, ಬಿಕಾಸ್ ಕೆಲವರು ಶಾಸಕರಂತೂ ಮೋರ್ ದೆನ್ 70-80% ದೇ ಹ್ಯಾವ್ ಗಿವನ್ ಓನ್ಲಿ ಫಾರ್ ಎಜುಕೇಷನ್. ಅವರಿಲ್ಲ ನಾವು ತುಂಬ ಹಿಂದೆ ಇದ್ದೀವಿ ಅಂತ. ಯಾಕೆಂದ್ರೆ ತುಂಬ ಬ್ಯಾಕ್ವರ್ಡಲ್ಲಿದೆ, ಅದನ್ನ ನಾವು ಫಾರ್ವರ್ಡ್ ತರೋದು ಮಾತ್ರ ನಾವು ಮಾತಾಡ್ತೀವಿ. ಯಾಕೆಂದರೆ ಅದನ್ನ ಮೇನ್ ಸ್ಟ್ರೀಮಿಗೆ ನಾವು ತರಲಿಲ್ಲ ಅಂದರೆ ಅದು ಭಾಳ ಕಷ್ಟ ಆಗುತ್ತೆ. ಸರ್ಕಾರದ ಹಣ ನಾವು ಜಾಸ್ತಿ ಅಲ್ಲಿ ಯಾಕೆ ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ಅವನ್ನ ಮೇನ್ ಸ್ಟ್ರೀಮಿಗೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ 5 yearsಲ್ಲಿ ದಿಲ್ ಬಿ ಆನ್ ಟಾಪ್ ಆರ್ ಈಕ್ವಲ್ ಟು ಅದರ್ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿ ಎಲ್ಲದೂ ಕೂಡ ನಮ್ಮ ಅಸೆಸ್ಮೆಂಟ್ ಪ್ರಕಾರ. ಕಲಿಕೆನೂ ಪ್ಯಾರಲಿ ನಾವು ಇಂಪ್ರೂವ್ ಮಾಡಿಬಿಟ್ಟು, ಯಾಕೆಂದರೆ ಈಗ ಮೊನ್ನೆ ಗುಲ್ಬರ್ಗಲ್ಲೂ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ 80% ಟೀಚರ್ಸ್ನ ಕರ್ನಾಟಕದಲ್ಲಿ ಆಗಲಿಲ್ಲ ಅಂದ್ರೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ನ ತಗೋಬೇಕು. ಯಾಕೆಂದ್ರೆ ಟೀಚರ್ಸೇ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಎಲ್ಲ ಟೈಮು ನಾವು ಅತಿ ಶಿಕ್ಷಕರನ್ನ ತಗೊಂಡು ಮಾಡೋದು ಅದು ಒಳ್ಳೇದಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ 80% ಏನೇನಿದೆ ಎಲ್ಲದನ್ನು ಕೂಡ ನೀವು ತುಂಬಿ ಅಂತ ಹೇಳಿದ್ದಾರೆ. ಇವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನ ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನು ತೀರ್ಮಾನ ತಗೊಳ್ತೀವಿ. ನಾನು ಅಷ್ಟೇ ಕಾಲ್ ಫಾರ್ಮ್ ಮಾಡೋವರೆಗೂ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರು ಯಾವತ್ತು ರಿಸರ್ವೇಷನ್ಸ್ ಎಲ್ಲ ಡೀಟೇಲ್ಸ್ ಬಂದ ತಕ್ಷಣ ಮಾರನೇ ದಿವಸನೇ ನಾವು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಭಾಳ ಫಾಸ್ಟಾಗಿ, ನಾಟ್ ಓನ್ಲಿ ಫಾರ್ ಕಾಲೇಜ್, ಈವನ್ ಫಾರ್ ಸ್ಕೂಲ್ಸ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಟೀಚರ್ ಇರ್ಬೋದು, ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು, ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿನ. ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನಲ್ಲಿದೆ. ಅದನ್ನು ಮುಂದೆ ನೀವು 3 years ಬ್ಯಾಕ್ ಬಿಫೋರ್ ವೆಬ್ಕಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಮತ್ತು ಇವಾಗ ನೀವು ಲಿಸ್ಟು ಹಿಂದಿಂದೆಲ್ಲ ನೀವು ತೊಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ. ನಾನು ಚರ್ಚೆ ಮಾಡೋದು ಆ್ಯಸ್ ಎ ಮಿನಿಸ್ಟರ್ ನಂದು ತಪ್ಪಾಗ್ತದೆ. ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಇದ್ರ ಜೊತೆಗೆ ಈಗ ನಾವು ಇನಿಷಿಯೇಟಿವ್ ಬಗ್ಗೆನೇ ಮಾತಾಡ್ತೀನಿ, ಯಾಕೆಂದ್ರೆ ಎಲ್ಲ ಮಾಹಿತಿ ನಿಮ್ಮ ಹತ್ರ ಇದೆ. ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ಯಾರ್ಯಾರು ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಂಡಿದ್ದಾರೆ ಪಾಸ್ ಆಗಿರೋರ್ದು ಮಾತ್ರ ಕೊಟ್ಟಿರೋದು. ಸಿನ್ಸ್ ಎಕ್ಸಾಮ್